ನೋಡು, ನೀರು ಬದಿಯಲ್ಲಿ ಎರಿಯೋಕೌಲಾನು, ಈ ದೊಡ್ಡ ಎರಿಯೋಕೌಲಾನು ಆಯಿತಾ. ಅದರ ಹಿಂಭಾಗದಲ್ಲಿ ಮಾಸು, ಇದು ಹೊಸ ಮಾಸ್ ಅಂತ ಹೇಳ್ತೀನಿ ನೀನು. ಓಕೆ, ಆ ಮಾಸ್ ನೋಡು ನೀರು ಹತ್ತಿರ ಜಾಸ್ತಿ ಇಲ್ಲ, ಕೆಳಗೆ ನೋಡ್ದಂಗೆ ನೀರು ಹೆಚ್ಚಾದಲ್ಲಿ ಕೊಳ್ತೋಗುತ್ತೆ, ಅದು ಇರೋದಿಲ್ಲ ನೀರು ಬದಿಯಲ್ಲಿ, ಕಮ್ಮಿ ಆಗ್ತಾ ಹೋಗ್ತದೆ. ಮತ್ತು ಮೇಲೆ ಹೋದಂಗೆ ಒಂದೊಂದು ಫರ್ನ್ ಇದೆ. ಇಲ್ಲಿ ನೋಡು, ಇಷ್ಟು ನೆರಳಿರುವಲ್ಲಿ ಚೆನ್ನಾಗಿ ಬಂದಿದೆ. ಆಮೇಲೆ ನೀ ಇಲ್ಲಿ ಕೂತ್ಕೊಂಡು ಇದು ನೋಡು, ತಡಿ, ಆಮೇಲೆ ಅದು ಮಾಡು. ಎಲ್ಲಿ ಚೆನ್ನಾಗಿ ಬಂದಿದೆ ಎಲ್ಲಿ ಚೆನ್ನಾಗಿ ಬಂದಿಲ್ಲ ಅಬ್ಸರ್ವ್ ಮಾಡೋ, ನಿಂಗೆ ಅದು ಆವಾಗಲೇ ಬೆಳೆಯೋಕ್ಕೆ ಗೊತ್ತಾಗೋದು. ನೋಡಿ, ಇಲ್ಲೆಲ್ಲ ಚೆನ್ನಾಗಿದೆ, ಕೆಳಗೆ ಬಂದಾಗ ಅಷ್ಟು ಚೆನ್ನಾಗಿಲ್ಲ. ಮತ್ತು ಫಂಗಸ್ ಎಲ್ಲ ಬೆಳೆದಿಲ್ಲ ನೋಡಿದ್ರ ಮೇಲೆ. ಇಲ್ಲೂ ಚೆನ್ನಾಗಿದೆ. ಇಲ್ಲಿ ನೋಡಿ, ಹಿಂದ್ಗಡೆ ಚೆನ್ನಾಗಿದೆ ಬಣ್ಣ ಎಲ್ಲ ನೋಡಿದರೆ. ಮೇಲ್ಗಡೆ ಕೆಳಗೆ ಬಂದ ಹಾಗೆ ಸ್ವಲ್ಪ ವ್ಯತ್ಯಾಸ ಆಗ್ತಾ ಬರ್ತದೆ. ಅದ್ರ ಒಟ್ಟಿಗೆ ಬೆಳ್ಕೊಂಡಿರೋ ಗಿಡಗಳು ಆಯಿತಾ. ಇದು ಈ ಗೋಡೆ ಮೇಲೆ ಬೆಳೆಯೋ ಫರ್ನು ಆಳ ಬರೋದಿಲ್ಲ ಅದ್ರ ಬೇರು. ಆಮೇಲೆ ಇದು ಯಾವ್ದು ಗೊತ್ತಾಯ್ತಾ? ಇದು ಓಸ್ಬೆಕ್ಕಿಯ. ಅದಾಯಿತು, ಹೊಸಬೇಕಿ ಆಯಿತು, ಒಂದು ಫರ್ನ್ ಆಯಿತು. ಇದು ಇನ್ನೊಂದು ಫರ್ನು, ಈ ಸಣ್ಣ ಕ್ಯಾನ್ಸ್ಕೋರ ಚೆನ್ನಾಗಿ ಬಂದಿದೆ. ತಡಿ ಬಿಡೋದು ಹಂಗಿಂದ ಹಿಂದೆ. ಕ್ಯಾನ್ಸ್ಕೋರ ಚೆನ್ನಾಗಿ ಬಂದಿದೆ. ಇದೇ ಮಾಸ ಬೇರೆನದು? ಬ್ರಯೋಫೈಟ್ ಇಲ್ವಾ ಅಲ್ಲಿ? ಇದಿದೆ ಬ್ರಯೋಫೈಟ್. ಯಾವುದು ಇದಾ? ಹಾಂ ಹೌದಲ್ಲ, ಇದು ಚೆನ್ನಾಗಿದೆ ನೋಡು ಬ್ರಯೋಫೈಟು. ಬಣ್ಣ ಎಲ್ಲ ಒಳ್ಳೆ ಹೆಲ್ದಿಯಾಗಿ ಚೆನ್ನಾಗಿದೆ. ಸಾಕ್ಬಿಟ್ಟು ನೋಡಿ. ಸೊ ಒಂದಡಿ ನೋಡು, ಒಂದಡಿ ನೀನು ನೋಡಿದ್ರಲ್ಲಿ ಒಂದು ಫಸ್ಟ್ ಕ್ಲಾಸ್ ನ್ಯಾಚುರಲ್ ಅರೇಂಜ್ಮೆಂಟ್ ಆಯಿತು, ದೇವರೇ ಮಾಡಿದ್ದಾರೆ ಆಯಿತಾ. ಇಲ್ಲಿ ಒಂದು ಕ್ಯಾನ್ಸ್ಕೋರ ಆಯಿತು, ಹೊಸಬೇಕೆ ಆಯಿತು, 2 ಫರ್ನ್ ಆಯಿತು, ಎರಿಯೋಕೌಲಾನ್ ಆಯಿತು, ಮಾಸ್ ಆಯಿತು, ಬ್ರಯೋಫೈಟ್ ಆಯಿತು, ಎಲ್ಲ ಬಂತು ಇದರಲ್ಲಿ.